ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಬೀನ್ಸನ್ನು ಸ್ವಚ್ಛಂಗೆ ತೊಳ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಈ ಕಡೆ ಒಂದು ಸ್ವಲ್ಪ ಬೊಗಣ್ಯಾಗ ನೀರಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇವೇನು ಹೊಳ್ಕೊಂಡಿದ್ದಂಥ ಬೀನ್ಸ್ಗಳನ್ನು ಅದ್ರೊಳಗೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ನೋಡಿರಿ, ನೀರು ಭಾಳ ಹಾಕ್ಕೋಬೇಡ್ರಿ, ಅದ್ರೊಳಗೆ ನೀರೆಲ್ಲ ಹೋದ್ರೆ ಟೇಸ್ಟ್ ಬರೋಲ್ಲ. ಸ್ವಲ್ಪನೇ ಹಾಕೋರಿ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕೋರಿ. ನಾನು ಇದನ್ನು ಸೈಡ್ ತೆಗೆದಿಟ್ಟು ಅದೇ ಬೊಗಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಇದ್ರೆ ಹಾಕೋರಿ. ನಾನು ಬಲ್ಲಿ ಇದ್ದಿದ್ದಿಲ್ಲ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಕುಟ್ಟದಂಥದ್ದು ಈ ಮಿಶ್ರಣ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊರಿ. ಮತ್ತು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಂತರ ಅದಕ್ಕೆ ನೀವು ಎಷ್ಟು ಖಾರ ತಿಂತೀರಿ ನೋಡಿಕೊಂಡು ನಾನಿಲ್ಲಿ ಒಂದು 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ಇದಾದಮೇಲೆ ನಾವು ಅದಕ್ಕೆ ಚೆಂದಂಗೆ ಕಲಿಸ್ಕೋಬೇಕು. ನಂತರ ಅದಕ್ಕೆ ಹುರಿದು ಪುಡಿ ಮಾಡಿಟ್ಕೊಂಡಂಥ ಶೇಂಗಾ ಬೀಜದ ಪುಡಿ ಹಾಕ್ಕೊಂಡೀನಿ. ನೋಡಿರಿ, ನೀವು ಬೇಕಂದ್ರೆ ಖಾರ ಪುಡಿನೂ ಹಾಕ್ಕೋಬೋದು. ನೆಕ್ಸ್ಟ್ ಇದನ್ನು ಮತ್ತೊಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ನಿಮಿಷದಷ್ಟು ಮುಚ್ಚಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿರಿ, ತುಂಬ ರುಚಿಯಾದಂಥ ಈ ಬೀನ್ಸ್ ಪಲ್ಯ ರೆಡಿನೇ ಆಗ್ತದೆ. ಇದೇನು ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.